ಇದು 2 ದಿನದ ಪ್ರೇಮ ಕಾವ್ಯ ಸೀರಿಯಲ್ ಅಪ್ಡೇಟು. ಇದು ಪ್ರೊಮೋದಲ್ಲಿ ತೋರಿಸಿರೋ ಥರ ಮಹಾದೇವ ಮತ್ತು ಕಾವ್ಯನ ಮದುವೆ ಒಂದು ಷರತ್ತಾಗುತ್ತೆ. ಹೆಂಗಾದರೂ ಮಾಡಿ ಮಹಾದೇವನ ಜೊತೆನೇ ಕಾವ್ಯ ಮಲಗೋ ಥರ ಮಾಡಬೇಕು ಅಂತ ಮಹಾದೇವ ಚಾಲೆಂಜ್ ಮಾಡ್ತಾನೆ. ಅದೇ ಥರ ಮಹಾದೇವ ಏನು ಮಾಡ್ತಾನೆ ಅಂದರೆ ಫ್ಯಾನ್ನ ರಿಪೇರಿ ಆಗೋ ಥರ ಮಾಡ್ತಾನೆ. ಅದಾದಮೇಲೆ ಕಿಟಕಿಗೆ ಮೊಳೆ ಹೊಡಿತಾನೆ. ಕಾವ್ಯನ ಯಾವುದೇ ರೀತಿ ಗಾಳಿ ಬರ್ದಂಗೆ. ಅದೇ ಥರ ಕಾವ್ಯ ಏನು ಮಾಡ್ತಾಳೆ ಅಂತ ಅಂದರೆ ಇದೆಲ್ಲ ಅವಳಿಗೆ ಮಾಡೋದು ಗೊತ್ತಿರಲ್ಲ. ಅವಳು ಏನು ಮಾಡ್ತಾಳೆ, ಮಹಾದೇವನ ಜೊತೆ ಹೊರಗಡೆ ಹೋಗಿ ಚಾಪೆ ಮೇಲೆ ಮಲ್ಕೊತಾಳೆ. ಅದಾದಮೇಲೆ ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಆದಮೇಲೆ ಈ ಕಡೆ ರಾಮಪ್ಪ ಫ್ಯಾನ್ ರಿಪೇರಿ ಮಾಡೋರನ್ನ ಕರ್ಕೊಂಡು ಬಂದು ಫ್ಯಾನ್ ರಿಪೇರಿ ಮಾಡಿಸ್ತಾ ಇರಬೇಕಾದ್ರೆ ಮಹಾದೇವ ರೂಮಿಗೆ ಬಂದು ನೋಡ್ತಾನೆ. ಇದ್ಯಾಕೆ ಚಿಕ್ಕಪ್ಪ ಏನು ಮಾಡ್ತಿದ್ಯಾ ಅಂದಾಗ ಕಾವ್ಯ ಬೆಳಗ್ಗೆಯಿಂದ ಹೇಳ್ತಾಳೆ ಫ್ಯಾನ್ ವರ್ಕ್ ಆಯ್ತಿಲ್ಲ ಅಂತ. ಪಾಪ ಈ ಬೇಸಿಗೆ ಶೆಕೆಯಲ್ಲಿ ಕಾವ್ಯ ಹೆಂಗಿರಬೇಕು ರೂಮಲ್ಲಿ, ಅದಕ್ಕೆ ಕರ್ಕೊಂಡು ಬಂದು ರಿಪೇರಿ ಮಾಡಿಸ್ತಿದ್ದೀನಿ ಅಂತ ಹೇಳಿದ್ದು ಕೇಳಿ ಹೇಳ್ತಾನೆ, ಅಯ್ಯೋ ಚಿಕ್ಕಪ್ಪ ಇದೆಲ್ಲ ನಾನೇ ಮಾಡಿದ ಪ್ಲಾನು. ಗಂಡ ಹೆಂಡತಿ ಮಧ್ಯದಲ್ಲಿ 1000 ಇರ್ತದೆ. ನಾನೇ ಫ್ಯಾನ್ದು ವೈರ್ನ ಕಟ್ ಮಾಡಿರೋದು ಮತ್ತು ಕಿಟಕಿಗೆ ಮೊಳೆ ಹೊಡೆದಿರೋದು ನಾನೇ. ನೀನು ಕರ್ಕೊಂಡು ಹೊರಟೋಗು, ಅವನಿಗೆ ಕೈ ತುಂಬ ದುಡ್ಡು ಕೊಡು ಅಂತ ಹೇಳಿ ಅವನ್ನ ಹೊರಗಡೆ ಕಳಿಸ್ತಾರೆ. ಅದಾದಮೇಲೆ ಕಾವ್ಯ ಸಡನ್ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದುಬಿಟ್ಟು ಡ್ರಾಯರಿಂದ ಸ್ಕೇಲ್ ತಗೊಂಡು ಮಹಾದೇವನ ಹೊಡೆಯೋಕ್ಕೆ ಹೋದಾಗ ಮಹಾದೇವ ಇದ್ಯಾಕಮ್ಮಿ ಯಾಕೆ ನಂಗೆ ಹೊಡಿತಿದ್ಯಾ ಅಂತ ಕೇಳಿದಾಗ ನನಗೆ ಎಲ್ಲ ಸತ್ಯ ಗೊತ್ತಾಯಿತು ಮಹಾದೇವ, ಹಂಗಾರೆ ನೀನು ಯಾವಾಗ ಬಂದೆ ಅಂತ ಕೇಳಿದಾಗ ನೀನು ಹೇಳ್ದಲ್ಲ ರೊಮ್ಯಾಂಟಿಕ್ ಸೀನು ಆವಾಗಲೇ ಬಂದೆ ಅಂತ ಹೇಳಿದ್ದು ಕೇಳಿ ಮಹಾದೇವಂಗೆ ಫುಲ್ಲು ಭಯ ಆಗುತ್ತೆ. ನೋಡಮ್ಮಿ ನೀನು ಏನು ಬೇಕಾದರೂ ಮಾಡು, ನನಗೆ ಮಾತ್ರ ಹೊಡಿಬೇಡ. ನಾನು ಅವತ್ತು ಹೇಳಿದ ಬೆಟ್ಟಿಂಗಲ್ಲಿ ನನಗೆ ಗೆಲ್ಲಬೇಕಿತ್ತು, ಅದಕ್ಕೆ ನಾನು ಈ ಥರ ಮಾಡಿದೆ ಕಣಮ್ಮಿ, ನನಗೆ ಹೊಡಿಬೇಡ. ಅದಕ್ಕೆ ನಾನು ಫ್ಯಾನ್ದು ವೈರ್ ಕಟ್ ಮಾಡಿದೆ. ಅದಾದಮೇಲೆ ಕಿಟಕಿಗೆ ಮೊಳೆನೂ ನಾನೇ ಹೊಡೆದಿದ್ದು ಅಂದಿದ್ದು ಕೇಳಿ ಕಾವ್ಯ ಏನು ಕಿಟಕಿಗೂ ಮೊಳೆ ನೀನೇ ಹೊಡೆದಿದ್ದ ಅಂತ ಅಂತಾಳೆ. ಆವಾಗ ಮಹಾದೇವ ಏನು ಈ ವಿಷಯ ನಿಂಗೆ ಗೊತ್ತಿರಲಿಲ್ಲ? ಇಲ್ಲ ನನಗೆ ಈ ವಿಷಯ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯಿತು ಅಂದ್ಬಿಟ್ಟು ಚೆನ್ನಾಗಿ ಹೊಡಿತಾಳೆ. ಅದಾದಮೇಲೆ ಅಲ್ಲೇ ಅವರಿಬ್ರದ್ದು ಸೀನ್ ಮುಗಿಯುತ್ತೆ. ಈ ಕಡೆ ರಾಮ್ ಮತ್ತು ಪ್ರೇಮಂದು ಸೀನ್ ಸ್ಟಾರ್ಟ್ ಆಗುತ್ತೆ. ರಾಮ್ ಪ್ರೇಮಂಗೋಸ್ಕರ ಅವ್ರು ಕಾಫಿ ಮಾಡಿಕೊಡ್ತಾನೆ, ಆದರೆ ಅದು ಕಾಫಿ ಅಷ್ಟು ಚೆನ್ನಾಗಿರಲ್ಲ. ಬಟ್ ಪ್ರೇಮ ಇಷ್ಟಪಟ್ಟು ಕುಡಿತಾಳೆ. ಈವ್ನಿಂಗ್ ಆಗುತ್ತೆ. ಈವ್ನಿಂಗ್ ಆದಮೇಲೆ ಪ್ರೇಮಂಗೋಸ್ಕರ ಅಂತ ರಾಮ್ ಒಂದು ರೆಡ್ ಗೌನ್ನ ತಂದು ಕೊಟ್ಟಿರ್ತಾನೆ. ಅದನ್ನೇ ಪ್ರೇಮ ಹಾಕೊಂಡು ರೆಡಿಯಾಗಿರ್ತಾಳೆ. ರಾಮ್ ರೂಮ್ಗೆ ಎಂಟರ್ ಆಗಿ ನೋಡಿದಾಗ ಪ್ರೇಮ ಡ್ರೆಸ್ಸಲ್ಲಿ ರೆಡಿಯಾಗಿದ್ದು ನೋಡಿ ಹಾಗೆ ನೋಡ್ತಾ ನಿಂತಿರ್ತಾನೆ. ನೆಕ್ಸ್ಟು ರಾಮ್ ಹೇಳ್ತಾನೆ, ಥ್ಯಾಂಕ್ಸ್ ಪ್ರೇಮ, ನನಗೋಸ್ಕರ ನೀನು ಈ ಥರ ಬಟ್ಟೆ ಹಾಕಿದ್ದು, ನಿನಗೆ ಈ ಥರ ಬಟ್ಟೆ ಹಾಕೋದು ಇಷ್ಟ ಇಲ್ಲ ಅಂದರೂ ನನಗೋಸ್ಕರ ನೀನು ಹಾಕ್ತಾ ಇಲ್ವಾ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದಾಗ ಪ್ರೇಮ ಹೇಳ್ತಾಳೆ, ರಾಮ್ ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ನಿನ್ನ ಸಂತೋಷನೇ ನನಗೆ ಇಂಪಾರ್ಟೆಂಟು ಅಂತ ಹೇಳಿದ್ದು ಕೇಳಿ ರಾಮ್ ನಾನು ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ, ನಿಜವಾಗ್ಲೂ ನನಗೆ ಇಷ್ಟು ದಿನದಲ್ಲಿ ನನ್ನ ಮೇಲೆ ಯಾವುದೇ ಥರ ಫೀಲಿಂಗ್ ಬರಲಿಲ್ವಾ, ನನ್ನ ಮೇಲೆ ಪ್ರೀತಿ ಬರಲಿಲ್ವಾ ಅಂತ ಹೇಳಿದ್ದು ಕೇಳಿ ರಾಮ್ ಸಿಟ್ಟು ಬಂದಿದ್ದ ಥರ ನಾಟಕ ಆಡಿ, ನೋಡು ಪ್ರೇಮ ನನ್ನ ಮೂಡನ್ನ ಹಾಳು ಮಾಡಬೇಡ, ನಾನು ನಿನಗೆ ಹೇಳಿದೆ ತಾನೇ, ನೀನು ನನಗೆ ಜಸ್ಟ್ ಗೆಳತಿ ಅಷ್ಟೇ, ನಿನ್ನ ಮೇಲೆ ನನಗೆ ಆ ಥರ ಯಾವ ಫೀಲಿಂಗ್ಸು ಇಲ್ಲ ಅಂತ ಹೇಳಿದ್ದು ಕೇಳಿ ಪ್ರೇಮ ಅಳ್ತಾಳೆ. ಪ್ರೇಮ ಅಲ್ಲಿಂದ ಹೊರಟೋಗ್ತಾಳೆ. ಆಗ ರಾಮ್ ನಿನ್ನನ್ನು ಅಳಿಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿರಲಿಲ್ಲ, ಇವತ್ತು ಸಂಜೆ ಪಾರ್ಟಿಲಿ ನಾನು ನಿನಗೆ ನಿನ್ನ ಕೈ ಹಿಡ್ಕೊಂಡು ಐ ಲವ್ ಯು ಪ್ರೇಮ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋದೆ, ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವತ್ತು ಇವತ್ತಿನ ಎಪಿಸೋಡ್ ಅಂದರೆ ಮೇ 10th ಎಪಿಸೋಡ್ ಏನಾಗುತ್ತೆ ಅಂತ ಅಂದರೆ ಪ್ರೊಮೋದಲ್ಲಿ ತೋರಿಸಿರೋ ಥರ ಮಹಾದೇವ ಮತ್ತು ಕಾವ್ಯ ಅವರಪ್ಪ ಇಬ್ಬರು ಜ್ಯೂಸಲ್ಲಿ ಮಿಕ್ಸ್ ಮಾಡಿರ್ತಾರೆ, ಏನೋ ಲಿಕ್ಕರ್ ಏನೋ ಕುಡಿಯೋದನ್ನೇನೋ ಮಿಕ್ಸ್ ಮಾಡಿರ್ತಾರೆ. ಅದನ್ನು ಮಿಕ್ಸ್ ಮಾಡೋ ಟೈಮಲ್ಲಿ ಮಹಾದೇವ ಹೇಳ್ತಾನೆ, ನಿಮ್ಮ ಮಗಳಿಗೆ ಗೊತ್ತಾದರೆ ಏನಪ್ಪ ಮಾಡೋದು ಅಂತ ಅಂದಾಗ, ನೀನೇನು ಗಂಡಸು, ಮನೆ ಯಜಮಾನ ಹೆಂಡತಿಗೆ ಯಾರಾದರೂ ಎದುರ್ಕೋತಾರೇನೋ ಹಾಗೆ ಹಿಂಗೆ ಅಂತ ಹೇಳಿ ಅವನನ್ನು ಹುರಿದುಂಬಿಸ್ತಿರ್ತಾನೆ. ಅಷ್ಟೊಂದು ಕಾವ್ಯ ಅಪ್ಪ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತ ಅಂದಾಗ ಮಹಾದೇವನಿಗೆ ಪಾರ್ಟಿ ಮ್ಯಾನರ್ಸ್ ಹೇಳ್ಕೊಡ್ತಿದ್ದು, ನಮ್ಮ ಪಾರ್ಟಿಲಿ ಹೆಂಗಿರಬೇಕು ಅನ್ನೋದೆಲ್ಲ ಅಂತ ಹೇಳಿ ಅಲ್ಲಿಗೆ ಆ ಚಾಪ್ಟರ್ ಕ್ಲೋಸ್ ಮಾಡಿ ಅವರಪ್ಪ ಅಲ್ಲಿಂದ ಹೊರಡ್ತಾನೆ. ಮಹಾದೇವ ಮಿಕ್ಸ್ ಆಗಿರುತ್ತಲ್ಲ ಆ ಗ್ಲಾಸ್ನ ಕೈಯಲ್ಲಿ ಇಟ್ಕೊಳ್ತಾನೆ. ಅವಾಗ ಕಾವ್ಯ ನೀನು ಈ ಮನೆ ಯಜಮಾನನ ಥರ ಇರು ಅಂತ ಅತ್ತೆ ಹೇಳಿಲ್ವ, ಏನಕ್ಕೆ ಆ ತಟ್ಟೆ ಹಿಡ್ಕೊಂಡಿದ್ಯಾ ಅಂತ ಕೇಳಿದಾಗ, ಹಿಡ್ಕೊತೀನಿ ಬಿಡಮ್ಮಿ, ನನಗೇನು ಕೈ ನೋವಾಗಿಲ್ಲ ಅಂತ ಅಂದಾಗ, ಮನೆ ಯಜಮಾನನ ಥರ ಇಡು ಅಲ್ಲಿ ಅಂತ ಹೇಳ್ಬಿಟ್ಟು ಹಿಡಿಸ್ತಾಳೆ. ಮಹಾದೇವನು ಅಲ್ಲಿಂದ ಹೊರಟೋಗ್ತಾನೆ. ಕಾವ್ಯ ಅಲ್ಲಿ ಯಾರೋ ಬಂದರು, ಗೆಸ್ಟ್ ಬಂದರು ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ಹೋಗ್ತಾಳೆ. ಮಾತಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅವಳಿಗೆ ಬಿಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅಲ್ಲೇ ಇಟ್ಟಿರೋ ಆ ಜ್ಯೂಸನ್ನ ಎತ್ಕೊಂಡು ಕುಡಿತಾಳೆ. ಅಷ್ಟರಲ್ಲಿ ಈ ಕಡೆ ಮಹಾದೇವ ಮತ್ತು ಅವ್ರ ಮಾವ ಇಬ್ಬರು ಕಾವ್ಯ ಇದನ್ನು ಕುಡಿತಾ ಇರೋದು ನೋಡಿ ಶಾಕಾಗಿ, ಅಯ್ಯೋ ಇದ್ಯಾಕಮ್ಮಿ, ಇದ್ಯಾಕೆ ಇದು ಕುಡಿತಿದ್ಯಾ
ಅಂತ ಕೇಳಿದಾಗ ನನಗೆ ಬಿಕ್ಲಿಕ್ಕೆ ಬತ್ತಿತ್ತು ಮಾದೇವ, ಅದಕ್ಕೆ ನಾನು ಇದನ್ನು ಕುಡಿತಿದ್ದೀನಿ ಅಂತ ಹೇಳ್ತಾಳೆ. ಬಿಕ್ಲಿಕ್ಕೆ ಬಂದರೆ ಯಾರು ಜ್ಯೂಸ್ ಕುಡಿತಾರೆ, ನೀರು ಕುಡಿಬೇಕು ಅಂದಾಗ ಇಲ್ಲ ಇದೇ ಚೆನ್ನಾಗಿದೆ ಅಂದ್ಬಿಟ್ಟು ಇನ್ನೊಂದು ಲೋಟನೂ ತೊಗೊಂಡು ಕುಡಿದ್ಬಿಡ್ತಾಳೆ. ಕುಡಿದ್ಬಿಟ್ಟು ಫುಲ್ಲು ಕುಡ್ದವ್ರು ಹೆಂಗೆ ಬಿಹೇವ್ ಮಾಡ್ತಾರೆ, ನನಗೆಲ್ಲ ಡಬಲ್ ಕಾಣಿಸ್ತಿದೆ, ನಿನ್ನ ತಲೆ ಡಬಲ್ ಕಾಣಿಸ್ತಿದೆ, ಭೂಮಿನೇ ತಿರುಗ್ತಾ ಇದೆ ಅಂತ ಫುಲ್ ಕುಡ್ದವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಆ ಥರ ಆ್ಯಕ್ಟ್ ಮಾಡ್ತಾರೆ. ಆಗ ಮಾದೇವ ಇದ್ದವನು, ಅಯ್ಯೋ ಇವಳು ನಿಂಗೆ ಬಿಟ್ಟರೆ ಸರಿಯಾಗಿಲ್ಲ, ತಡಿ ಸ್ವಲ್ಪ ನೀರು ತಂದು ಕೊಡ್ತೀನಿ ಅಂತ ನೀರು ತರೋಕ್ಕೆ ಹೊರಡ್ತಾನೆ. ಆವಾಗ ಕಾವ್ಯಂಗೆ ಹೇಳೋಗ್ತಾನೆ, ನೋಡಮ್ಮಿ ನೀನು ಈ ಜಾಗ ಬಿಟ್ಟು ಎಲ್ಲೂ ಹೋಗ್ಬೇಡ, ನಾನು ನೀರು ತರೋವರೆಗೂ ಅಂತ ಹೇಳಿ ಅಲ್ಲಿಂದ ಹೋದಾಗ ಹೊರಡ್ತಾನೆ. ಈ ಕಡೆ ಮಹೇಶ್ವರಿ ಕಲ್ಯಾಣಿ ಹತ್ರ, ಅಕ್ಕ ಇವತ್ತು ಪ್ರೇಮು ನಿಜ ಬಣ್ಣ ಬೈಲಾಗುತ್ತೆ ಹಾಗೆ ಹಿಂಗೆ ಅಂತ ಕೇಳಿ ಕಲ್ಯಾಣ ಮಹೇಶ್ವರಿಗೆ ಬೈದ್ಬಿಟ್ಟು ಕಳಿಸ್ದಾಗ ಈ ಕಡೆ ಮಹೇಶ್ವರಿ ಮತ್ತು ಮಗಳು ಇಬ್ಬರು ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಈ ಕಾವ್ಯ ಫುಲ್ ಕುಡಿದ ಮತ್ತಲ್ಲಿ ಏನು ಮಾಡ್ತಾಳೆ ಅಂದರೆ ಮಹೇಶ್ವರಿನ, ಮಹೇಶ್ವರಿ ನಿನ್ನ ಬಗ್ಗೆ ನನಗೆಲ್ಲ ಗೊತ್ತು ಕಣೆ, ನಮ್ಮ ಪಂಚಮಿಗೆ ನೀನು ಮೋಸ ಮಾಡಿದೆ ಅಲ್ವಾ, ನಿನ್ನ ತಮ್ಮ ಕಿಟ್ಟಿ ನಿನ್ನ ಬಂಡವಾಳ ನಾನು ಬಯಲು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಹೇಶ್ವರಿ ಕೈನ ತಿರುಗಿಸ್ಬಿಡ್ತಾಳೆ. ಅವಳು ಎಷ್ಟೇ ಕೇಳಿದ್ರೂ ಬಿಡ್ತಾ ಇರಲ್ಲ. ಅದನ್ನು ಮಹಾದೇವ ಸಡನ್ ನೀರು ತಗೊಂಡು ಬಂದು ನೋಡ್ತಾನೆ, ಕಾವ್ಯ ಆ ಜಾಗದಲ್ಲಿರಲ್ಲ. ಮಹಾದೇವ ಫುಲ್ ಶಾಕಲ್ಲಿ, ಅಯ್ಯೋ ಇವಳು ಎಲ್ಲೋ ಹೊರಟೋಗ್ಬಿಟ್ಲು ಅಂತ ಹುಡುಕ್ತಿರ್ತಾನೆ. ಆಗ ಮಹೇಶ್ವರಿ ಜೊತೆ ಅವಳು ಹಂಗೆ ಆಡ್ತಿರೋದು ನೋಡಿ ಹೋಗಿ ಬಿಡಿಸ್ತಾನೆ. ಕಾವ್ಯ ಎಷ್ಟು ಹೇಳಿದ್ರು ಕೇಳಲ್ಲ. ಮಹಾದೇವ ನಿನ್ನ ತಂಗಿಗೆ ಮೋಸ ಆಗಿದೆ ಮಹಾದೇವ, ನಾನು ಪಂಚಮಿಗೆ ಮಾತು ಕೊಟ್ಟಿದ್ದೀನಿ ನಿನ್ನ ಜೀವನನ ಸರಿ ಮಾಡ್ತೀನಿ ಅಂತ. ನಾನು ಅವಳ ಜೀವನ ಸರಿ ಮಾಡಬೇಕು ಮಹಾದೇವ, ಬಿಡು ಮಹಾದೇವ ನನ್ನ ಅಂತ ಅಂದಾಗ, ಇವತ್ತು ಇದೆಲ್ಲ ಮಾಡೋಕ್ಕೆ ಸರಿಯಾದ ದಿನ ಅಲ್ಲ, ನಾವಿಲ್ಲಿದ್ದರೆ ಸರಿಯಾಗಿಲ್ಲ, ಬಾ ಹೋಗೋಣ, ನಿನ್ನ ತಲೆಗೆ ನೀರು ಸುರಿಬೇಕು, ಆವಾಗಲೇ ನೀನು ಸರಿ ಆಯ್ತೀಯ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವಳನ್ನ ಕರ್ಕೊಂಡು ಹೊರಡ್ತಾನೆ. ಆಗ ಮಹೇಶ್ವರಿ ಮಗಳು ಕೇಳ್ತಾಳೆ, ಏನಮ್ಮ ಇವಳು ಹಿಂಗೆ ಆಡ್ತಿದ್ದಾಳೆ, ಮೈಮೇಲೆ ದೆವ್ವ ಬಂದೋಳ್ತಾಳೆ ಅಂತ ಅಂದಾಗ, ಆಡಲಿ ಇವತ್ತು ಇವ್ರ ಅಕ್ಕನ್ನ ಕಳಿಸ್ತೀನಿ, ನಾಳೆ ಇವಳನ್ನ ಮನೆಗೆ ಬಿಟ್ಟು ಕಳಿಸಿ ನನ್ನ ಮಗನಿಗೆ ಒಳ್ಳೆ ರಿಚ್ಚಿರೋ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿ ಮಹೇಶ್ವರಿ ಇಲ್ಲಿ ಫುಲ್ಲು ಇದಾಗಿರ್ತಾಳೆ. ಅದಾದಮೇಲೆ ಟೈಮ್ ಆಗುತ್ತೆ, ಎಲ್ಲರೂ ಕೇಕ್ ಕಟ್ ಮಾಡೋಣ ಅಂತ ಸ್ಟೇಜ್ ಹತ್ರಕ್ಕೆ ಹೋಗ್ಬೇಕಾದ್ರೆ ಕಲ್ಯಾಣ ಕೇಳ್ತಾಳೆ, ಮಾದೇವ ಕಾವ್ಯ ಎಲ್ಲಿ ಕಾಣಿಸ್ತಿಲ್ಲ ಅಂದಾಗ, ಕಾವ್ಯ ಅವರಪ್ಪ ಅವರಿಬ್ಬರು ಸರ್ಪ್ರೈಸ್ ತರಬೇಕು ಅಂತ ಹೋಗಿದ್ದಾರೆ, ಅವ್ರು ಬರೋದು ಲೇಟ್ ಆಗುತ್ತೆ, ಬನ್ನಿ ನಾವು ಕೇಕ್ ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ಕೇಕ್ ಕಟ್ ಮಾಡೋಕ್ಕೆ ಸ್ಟೇಜ್ ಮೇಲೆ ಹೋಗ್ತಾರೆ. ರಾಮ್ ಕೇಕ್ ಕಟ್ ಮಾಡಿಬಿಟ್ಟು ಪ್ರೇಮ್ಗೆ ಫಸ್ಟ್ ತಿನ್ನಿಸ್ತಾನೆ. ಅದಾದ್ಮೇಲೆ ಮನೆಯವ್ರಿಗೆಲ್ಲ ತಿನ್ನಿಸಿ ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಪ್ರೇಮ ಇದ್ದು ಕಲ್ಯಾಣಿ ಹತ್ರ, ಅತ್ತೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ಆ್ಯಕ್ಚುಲಿ ಇದನ್ನ ಎಲ್ರಿಗೂ ಹೇಳಬೇಕು, ಬನ್ನಿ ಕೆಳಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಇನ್ನು ನಾಳಿನ ಸಂಚಿಕೆ ಅಂದರೆ ನಾಳೆ ಸೋಮವಾರ ಸಂಚಿಕೆಯಲ್ಲಿ ಅವಳು ನಿಜ ಹೇಳ್ತಾಳ ಇಲ್ವಾ ಅನ್ನೋದನ್ನ ತೋರಿಸ್ತಾರೆ. ಇದು 2 ದಿನದ ಅಪ್ಡೇಟ್.